ಇನ್ನು ವಿಪಕ್ಷಗಳು ಏನು ಮಾಡ್ತಾ ಇವೆ, ಹೇಗಾದರೂ ಮಾಡಿ ಅಧಿವೇಶನದಲ್ಲಿ ಸರ್ಕಾರವನ್ನು ಸಿಕ್ಕಿಸಬೇಕು, ಮುಜುಗರ ಮಾಡಬೇಕು. ಹೀಗಾಗಿ ತಂತ್ರಗಾರಿಕೆಯನ್ನು ಹೆಣಿತಾ ಇವೆ. ಜೆಡಿಎಸ್ ಬಿಜೆಪಿ ಸಭೆ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ಈ ಕೆಲವೊಂದು ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ನಾಗೇಂದ್ರ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಲಾಗಿದೆ, ಅವರ ರಾಜೀನಾಮೆ ಕೊಡಿಸಬೇಕು. ಇದು ಇವತ್ತು ಜಂಟಿ ಸಭೆ ನಡೆಯುತ್ತೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ, ವಿಪಕ್ಷ ನಾಯಕ ಅಶೋಕ್ ಅವರು ಇರ್ತಾರೆ. ಸೊ ಇವರೆಲ್ಲರೂ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ, ಅದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಿಪಕ್ಷಗಳಿಗೆ ನಿಜಕ್ಕೂ ಬಹಳಷ್ಟು ಸಂಗತಿಗಳಿದೆ ಎತ್ತಲಿಕ್ಕೆ ಈ ಸಂದರ್ಭದಲ್ಲಿ, ಅದು ಬಿಡದಿ ವಿಚಾರದಿಂದ ಹಿಡಿದು ನಾಗೇಂದ್ರ ವಿಚಾರದ ತನಕ. ಸೊ ಇವತ್ತಿನ ಸಭೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎರಡೂ ಪಕ್ಷಗಳು ಒಟ್ಟೊಟ್ಟಿಗೆ ಹೋಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರಡೂ ಪಕ್ಷಗಳ ನಾಯಕರುಗಳು ಒಂದು ನಿರ್ಧಾರಕ್ಕೆ ಬರಬೇಕು. ಏನಂತೀರಿ? ಖಂಡಿತ ರಂಗನಾಥ್, ವಿಧಾನಸಭೆ ಅಥವಾ ವಿಧಾನ ಪರಿಷತ್, ವಿಧಾನಮಂಡಲದ ಒಳಗೆ ಮತ್ತು ವಿಧಾನಮಂಡಲದ ಹೊರಗೆ ಎರಡೂ ಕಡೆಯೂ ಕೂಡ ಒಟ್ಟಾಗಿ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಹೋರಾಟಗಳನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಮನ್ವಯ ಸಭೆಯನ್ನು ನಡೆಸಲಾಗ್ತಿದೆ. 4 ಪ್ರಮುಖವಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವತ್ತು ಸಭೆಯನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸೇರಿದ್ದಾರೆ. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಾದಯಾತ್ರೆಯನ್ನು ಪ್ರತ್ಯೇಕವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಘೋಷಣೆಯನ್ನು ಮಾಡಿವೆ. ಹೀಗಾಗಿ ಈಗಾಗಲೇ ಈ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಜೆಡಿಎಸ್ ಘೋಷಣೆ ಮಾಡಿರುವಂತಹ ಪ್ರಕಾರವಾಗಿ ನಾಳೆಯಿಂದ ಪಾದಯಾತ್ರೆ ಆರಂಭವಾಗಬೇಕಾಗಿದೆ. ಇನ್ನು ಬಿಜೆಪಿ ಈ ಪಾದಯಾತ್ರೆಯಲ್ಲಿ ಸೇರಬೇಕಾ ಅಥವಾ ಪ್ರತ್ಯೇಕವಾಗಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡಬೇಕಾ, ಅಂದ್ರೆ ಜಂಟಿಯಾಗಿ ಪಾದಯಾತ್ರೆ ಮುಂದುವರಿಸಬೇಕೋ ಬೇಡವಾ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಇದರ ಜೊತೆಗೆ ಬಹುಕಾಲದಿಂದ ಇರುವಂತಹ ಬೇಡಿಕೆ ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಮಿತಿ ಏನಿದೆ ಅದಕ್ಕೆ ಪೂರ್ಣ ಪ್ರಮಾಣದ ಸದಸ್ಯರನ್ನ ಘೋಷಣೆಯನ್ನು ಮಾಡುವಂಥದ್ದು. ಹೀಗಾಗಿ ಜೆಡಿಎಸ್ ಕಡೆಯಿಂದಲೂ ಕೂಡ ಒಂದಷ್ಟು ಸದಸ್ಯರನ್ನ ಹೆಸರಿಸಲಾಗಿದೆ, ಬಿಜೆಪಿ ಕಡೆಯಿಂದಲೂ ಕೂಡ ಒಂದಷ್ಟು ಸದಸ್ಯರನ್ನ ಹೆಸರಿಸಲಾಗಿದೆ. ಹೀಗಾಗಿ ಎರಡೂ ಕಡೆಯಿಂದ ಸೇರಿ ಒಟ್ಟು ಎಷ್ಟು ಪ್ರಮಾಣದಲ್ಲಿ ಸದಸ್ಯರು ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಮಾಡುವಂತಹ ನಿರೀಕ್ಷೆ ಇದೆ. ಈಗಲೇ ಬಿಜೆಪಿ ಕಡೆಯಿಂದ ವಿಪಕ್ಷ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಸರುಗಳನ್ನ ರೆಫರ್ ಮಾಡಲಾಗಿದೆ. ಇನ್ನು ಜೆಡಿಎಸ್ ಕಡೆಯಿಂದ ಕುಮಾರಸ್ವಾಮಿ, ಅದೇ ರೀತಿ ಶಾಸನ ಪಕ್ಷ ನಾಯಕರಂತ ಸಿ.ಬಿ. ಸುರೇಶ್ ಬಾಬು ಮತ್ತು ಜೆಡಿಎಸ್ನ ವಿಧಾನ ಪರಿಷತ್ನ ನಾಯಕರಾಗಿದ್ದಂಥ ಭೋಜೇಗೌಡ ಮತ್ತು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕಿ ಶಾರದಾ ಪುರಿಯನಾಯಕ್ ಅವರ ಹೆಸರುಗಳನ್ನ ಜೆಡಿಎಸ್ ಶಿಫಾರಸು ಮಾಡಿದೆ. ಹೀಗಾಗಿ ಎಷ್ಟು ಜನರನ್ನ ಒಟ್ಟಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ಪ್ರಮುಖವಾಗಿ ವಿಧಾನ ಮಂಡಲ ಅಧಿವೇಶನದಲ್ಲಿ ಸಚಿವ ಬಿ ನಾಗೇಂದ್ರ ಅವರನ್ನು ವಾಪಸ್ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ವಿಚಾರದಲ್ಲೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಆದರೆ ಅದಕ್ಕೂ ಮುನ್ನ ಈ ವಿಚಾರವನ್ನು ಎಷ್ಟು ಪ್ರಮಾಣದಲ್ಲಿ ಹೋರಾಟಕ್ಕೆ ಕೈಗೆತ್ತಿಕೊಳ್ಳಬೇಕನ್ನುವಂಥ ವಿಚಾರದಲ್ಲಿ ಮಿತ್ರ ಪಕ್ಷ ಜೆಡಿಎಸ್ನ ಸಲಹೆಯನ್ನು ಪಡೆಯುವುದಕ್ಕೂ ಕೂಡ ಜೆಡಿಎಸ್ ತೀರ್ಮಾನವನ್ನು ಮಾಡಿ ಇವತ್ತಿನ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಬಿಜೆಪಿ ನಾಯಕರು ಸಲಹೆಯನ್ನು ಪಡೆಯುತ್ತಾರೆ. ಈ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ವಿಚಾರವನ್ನ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ. ಇನ್ನುಳಿದಂತೆ ಸದನದಲ್ಲಿ ಹೋರಾಟಕ್ಕೆ ಕೈಗೆತ್ತಿಕೊಳ್ಳಬೇಕಾದಂಥ ವಿಚಾರಗಳು ಏನೇನು ಅನ್ನುವಂಥ, ಅಂದ್ರೆ ಆದ್ಯತೆ ಮೇರೆಗೆ ಯಾವ್ಯಾವ ವಿಚಾರಗಳನ್ನ ಕೈಗೆತ್ತಿಕೊಳ್ಳಬೇಕನ್ನುವಂಥ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನವನ್ನ ಮಾಡ್ತಾರೆ. ಯಾಕೆಂದ್ರೆ 13ರಿಂದ ಅಧಿವೇಶನ ಪ್ರಾರಂಭ ಆಗುವಂತಹ ಕಾರಣಕ್ಕಾಗಿ ಮತ್ತೊಮ್ಮೆ ಸಭೆಯನ್ನು ಸೇರುವುದಕ್ಕೆ ಎರಡೂ ಪಕ್ಷಗಳ ನಾಯಕರಿಗೆ ಸಮಯಾವಕಾಶದ ಕೊರತೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಎಲ್ಲವನ್ನು ಕೂಡ ಅಂತಿಮಗೊಳಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು, ಅಜೆಂಡಾಗಳನ್ನು ಇಟ್ಟುಕೊಂಡು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡುವರಿದ್ದಾರೆ. ಯಾಕೆಂದ್ರೆ ಹಲವು ಗೃಹಲಕ್ಷ್ಮಿ ವಿಚಾರ ಇರ್ಬೋದು, ಬರಗಾಲದ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿರುವಂತಹ ಆರೋಪದ ವಿಚಾರ ಇರಬಹುದು, ಇನ್ನುಳಿದಂತ ಸಚಿವ ಸಂಪುಟ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಖಾತೆ ಹಂಚಿಕೆ ಆಗದೇ ಇರುವಂತಹ ವಿಚಾರ ಇರಬಹುದು. ಈ ಎಲ್ಲ ಪ್ರಸಕ್ತ ವಿಚಾರಗಳನ್ನ ಮುಂದಿಟ್ಟುಕೊಂಡು 4-5 ಪ್ರಮುಖವಾದಂತಹ ವಿಚಾರಗಳನ್ನ ಹೋರಾಟಕ್ಕೆ ಕೈಗೊಳ್ಳುವ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ಮಾಡಿ ಇವತ್ತಿನ ಸಮನ್ವಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈಗಲೇ ಸಭೆ ಆರಂಭವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.